ಹಲೋ. ಅಣ್ಣ, ನಾನು ರಘು ಅವ್ರ ವೈಫ್ ಮಾತಾಡ್ತಿದ್ದೀನಿ. ಹಾ, ಅಣ್ಣ, ಬೆಳಿಗ್ಗೆ ರಘುಗೆ ಆಕ್ಸಿಡೆಂಟ್ ಆಗಿದೆ, ನಿಮ್ಗೆ ಹೇಳೋಣ ಅಂತ ಫೋನ್. ಏನಾಯ್ತು? ಯಾವ ಹಾಸ್ಪಿಟ್ಲು? ಇಲ್ಲೇ ರೀಗಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಜಾಸ್ತಿ ಟೆನ್ಷನ್ ತಗೊಳ್ಳೋ ಅಂತದ್ ಏನಿಲ್ಲ. ಸರಿ ಸರಿ, ಬಂದೆ. ಜಲ್ದಿ ಬಾ, ಹೋಗ್ತಿರೋದು ಹಾಸ್ಪಿಟ್ಲ್ಗೆ. ಬಂದೆ, ಒಂದೇ ನಿಮಿಷ. ಡ್ಯಾಡಿ, ಏನಮ್ಮ? ನಾನು ಬರ್ತೀನಿ ಪ್ಲೀಸ್ ಡ್ಯಾಡಿ. ಬೇಡಮ್ಮ, ನಾನು ಹೋಗ್ತಿರೋದು ಹಾಸ್ಪಿಟ್ಲ್ಗೆ. ಸಾಯಂಕಾಲ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಹಾಸ್ಪಿಟಲ್ಗ? ಯಾಕಪ್ಪ, ಏನಾಯ್ತು? ಅದು ರಘು ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಅಡ್ಮಿಟ್ ಮಾಡೋರಂತಮ್ಮ, ಸರಿನಾ? ಯಾರಾಗು ಅಂಕಲ್ ಡ್ಯಾಡಿ? ಅದೇ ಅವತ್ತು ನಾವು ಅವ್ರ ಮನೆ ಫಂಕ್ಷನ್ಗೆ ಹೋಗಿದ್ವಿ. ಯಾರು? ನಿನ್ಗೆ ಬರ್ಬೇಕಾದ್ರೆ ಬಾರ್ಬಿ ಬೊಂಬೆ ಕೊಡ್ಸಿದ್ನಲ್ಲ, ಆ ಅಂಕಲ್. ಮತ್ತು ನೀವು ಕವರ್ನಲ್ಲಿ 2,000 ದುಡ್ಡು ಹಾಕಿ ಕೊಟ್ರಲ್ಲ ಅಂಕಲ? ಹಾ ಅವ್ರೆ. ಅಯ್ಯೋ, ಇವಳು ಇನ್ನೂ 2,000 ಬಗ್ಗೆ ಮರ್ತೇ ಇಲ್ಲ. ಇನ್ನು ಎಷ್ಟು ಜನ ಕೇಳಿ ಮರಿ ತೆಗಿತಾಳ. ಅದಕ್ಕೆ ಹೇಳೋದು, ಮಕ್ಕಳ ಮುಂದೆ ಏನು ಮಾಡಬಾರ್ದು ಅಂತ. ನನ್ನ ಕರ್ಕೊಂಡೋಗಿ ರಘು ಅಂಕಲ್ ನೋಡ್ಬೇಕು ಪ್ಲೀಸ್. ಕರ್ಕೊಂಡೋಗಿ, ಅವಳ ಅಡ್ಡ ನಿಮ್ಗೆ ಗೊತ್ತಲ್ವಾ? ಸರಿ ಬಾ. ಇಲ್ಲ ಇರು, ಟೀಗಿ ಅಂತ ಎಲ್ಲೆಲ್ಲ ಹೋಗ್ಬೇಡ. ಹಾಸ್ಪಿಟಲ್ ಏನೋ ಅವಶ್ಯಕತೆ ಇರುತ್ತೆ. ಏನಮ್ಮ, ಹೇಗಿದ್ದಾನೆ ರಘು? ಪರವಾಗಿಲ್ಲಣ್ಣ. ಏನ್ ಹೇಳಿದ್ರು ಡಾಕ್ಟ್ರು? ಏನ್ ಸೀರಿಯಸ್ ಇಲ್ಲ ತಾನೆ? ಇಲ್ಲಣ್ಣ, ಸ್ವಲ್ಪ ತಲೆಗೆ ಏಟಾಗಿರೋದ್ರಿಂದ ಮೇಜರ್ ಫ್ರಾಕ್ಚರ್ ಆಗಿದೆ. ಇನ್ನು 4-5 ದಿನ ಇಲ್ಲೇ ಇರ್ಬೇಕಂತ ಹೇಳಿದ್ದಾರೆ. ಮತ್ತೆ ಇನ್ನೇನಮ್ಮ, ಹಾಸ್ಪಿಟಲ್ ಖರ್ಚಿಗೆ ಏನೋ ವ್ಯವಸ್ಥೆ ಆಗಿದೆಯಾ ಕಾಸು? ಅಣ್ಣ, ಅದು ನನ್ ಮಗ ಹೊರಗಡೆ ಹೋಗಿದ್ದಾನಣ್ಣ, ಏನೋ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ ಅಂತ. ಸರಿಮ್ಮ, ಹಾಗಾದ್ರೆ ನಾ ಹೊರಡ್ತೀನಿ. ಒಂದ್ ಕೆಲಸ ಮಾಡಿ, ಹಾಸ್ಪಿಟಲ್ ಅಲ್ಲಿ ಮೊದಲೇ ಖರ್ಚು ಜಾಸ್ತಿ ಇರುತ್ತೆ, 5,000 ಇಟ್ಕೊಂಡಿರಿ, ಯಾವ್ದಕ್ಕಾದ್ರೂ ಎಮರ್ಜೆನ್ಸಿಗೆ ಆಗತ್ತೆ. ಅಯ್ಯೋ ಬೇಡ ಅಣ್ಣ, ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಮುಂದೇನಾದ್ರೂ ಒಂದ್ ಪಕ್ಷ ಬೇಕಾದ್ರೆ ಕೇಳ್ತೀನಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತಲ್ಲಣ್ಣ, ಅಷ್ಟೇ ಸಾಕು. ಓ ಹೌದಾ, ಸರಿ ಆಯ್ತು. ಹಂಗಾದ್ರೆ ನಾನು ಬರ್ತೀನಿ. ಏನೇ ಆಗ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಏನೇ ತೊಂದರೆ ಇದ್ರು ಎಷ್ಟೊತ್ತಿನಲ್ಲಾಗ್ಲಿ ಪರವಾಗಿಲ್ಲ, ದಯವಿಟ್ಟು ಫೋನ್ ಮಾಡಿ, ನಾನು ಬರ್ತೀನಿ, ಸರಿನಾ? ನಾನು ಇರ್ತೀನಿ, ಮುಜುಗರ ಪಡಬೇಡಿ ಈಗಿನ ತರ, ಸರಿನಾ? ಬಾವೆನ್ನಿ. ಸರಿ. ಡ್ಯಾಡಿ ಡ್ಯಾಡಿ, ಹಾ, ಏನ್ ಬನ್ನಿ? ಆಂಟಿ ಅಕ್ಕ ತಗೊಂಡಿಲ್ಲ? ಏನೋ ಗೊತ್ತಿಲ್ಲಮ್ಮ, ದಾನ ಅನ್ಕೊಂಡು ಅಥವಾ ಸಾಲ ಅನ್ಕೊಂಡು ಮುಜುಗರ ಪಡ್ತಿರ್ಬೇಕು. ಅವತ್ತು ಫಂಕ್ಷನ್ ಅಲ್ಲಿ ತಗೊಂಡ್ರು. ಹಾಗಾದ್ರೆ ಇಲ್ಲ ಹೇಳಿ, ಬರ್ತೀನಿ. ಎಲ್ಲಿಗೆ ಬನ್ನಿ? ಎಲ್ಲಿಗೆ? ಬಂದೆ. ಎಲ್ಲೋಗಿದ್ದು ಇಷ್ಟೊತ್ತು? ಡ್ಯಾಡಿ, ಇದರಲ್ಲಿ ಹಾಕೊಟ್ರೆ ತಗೊಳ್ಬೋದಾ? ಹಾ, ಬನ್ನಿ. ನೀನೇ ಕೊಡ್ತೀಯ ಆಂಟಿಗೆ? ನಾನೇ ಕೊಡ್ತೀನಿ. ಹೋಗಿ ಒಳಗೆ ಹೋಗಿ. ಆಂಟಿ ತಗೊಳ್ಳಿ ಪ್ಲೀಸ್. ಏನಮ್ಮ ಪುಟ್ಟ ಇದು? ಥ್ಯಾಂಕ್ ಯು.
ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಂದ್ರ ಆಂಟಿ, ಮುತ್ಕೊಟ್ರ ಆಂಟಿ? Excuse me, sir. ಎಸ್. May I know from where I can get this cover? ಇಲ್ಲೇ ಹೊರಗಡೆ ಎಲ್ಲೋ ಸಿಗ್ಬೋದು. ನನ್ನ ಕಾರಲ್ಲಿ ಇರಬೇಕು, ಒಂದೆರಡು, ಬನ್ನಿ ಕೊಡ್ತೀನಿ. ನಾವೆಷ್ಟೋ ಶುಭ ಸಮಾರಂಭಗಳಲ್ಲಿ ಸಂಪ್ರದಾಯದಂತೆ ಉಡುಗೊರೆಯಾಗಿ ಕೊಡುವ ಹಣ ಅಲ್ಲಿ ಅವಶ್ಯಕತೆ ಎಷ್ಟಿರುತ್ತೋ ಗೊತ್ತಿಲ್ಲ. ಆದರೆ ಇಂತಹ ದಯನೀಯ ಪರಿಸ್ಥಿತಿಯಲ್ಲಿ ಅದೇ ಮುಯ್ಯಿಯನ್ನು ನೀಡಿ ಸ್ಪಂದಿಸಿದರೆ ಅದರ ಬೆಲೆ ಇನ್ನೂ ದುಪ್ಪಟ್ಟಾಗಬಹುದು ಅಲ್ಲವೇ? ಒಂದು ಚಿಕ್ಕ ಬದಲಾವಣೆ ಆಚರಿಸಿ ನೋಡೋಣವೇ? ಈ ಪುಟ್ಟ ನವೀನ ಪರಿಕಲ್ಪನೆಯ ಹೆಜ್ಜೆ ಹೊಸ ದಿಶೆಯತ್ತ ಸಾಗಿ ಸಮಾಜದಲ್ಲಿ ಬದಲಾವಣೆಯ ಗಾಳಿ ಬೀಸಲಿ ಎಂಬುದೇ ನಮ್ಮ ಆಶಯ.